ಕಾಲ್ಕಾಲಿಗೆ ಹಗ್ಗ, ಕೊಠಡಿಯಲ್ಲೇ ಜೀವನ. 6 ವರ್ಷಗಳಿಂದ ಬಾಲಕ ಬಂಧಿ, ಮಗನ ಚಿಕಿತ್ಸೆಗೆ ಕೈಚಾಚಿದೆ ಬಡ ಕುಟುಂಬ. ಮಗು ಅತ್ರೆ ತಾಯಿ ಚಂದಮಾಮನನ್ನ ತೋರಿಸಿ ಸಂತೈಸಬಹುದು. ಆದರೆ ಮಗು ಬುದ್ಧಿಮಾಂದ್ಯವಾದ್ರೆ ಎಷ್ಟು ನೋವಾಗಬೇಡ. ದಿಕ್ಕು ಕಾಣದ ದಂಪತಿ ಹೆತ್ತ ಮಗನನ್ನೇ 6 ವರ್ಷಗಳಿಂದ ಹಗ್ಗದಿಂದ ಬಂಧಿಸಿರುವುದು ಔರಾದ್ನ ಬಸವನಗಲ್ಲಿಯಲ್ಲಿ. ಹೀಗೆ ಕೈಗಳನ್ನ ಹಗ್ಗದಿಂದ ಕಟ್ಟಿಹಾಕಿ ಬಂಧಿಯಾಗಿರೋ ಬಾಲಕನ ಹೆಸರು ಚೇತನ್. ಬೀದರ್ ಜಿಲ್ಲೆಯ ಔರಾದ್ನ ಬಸವನಗಲ್ಲಿ ಬಡಾವಣೆಯ ಚಂದ್ರಕಾಂತ್ ಕವಿತಾ ದಂಪತಿಯ ಪುತ್ರ. ದೈಹಿಕವಾಗಿ ಸದೃಢನಾಗಿರೋ 9 ವರ್ಷದ ಚೇತನ್ ಮಾನಸಿಕ ಸ್ಥಿತಿ ಸರಿಯಿಲ್ಲ. ಹೀಗಾಗಿ 6 ವರ್ಷಗಳಿಂದ ಹೆತ್ತವರೇ ಇವನನ್ನ ಬಂಧನದಲ್ಲಿ ಇಟ್ಟಿದ್ದಾರೆ. ಹುಟ್ಟಿನಿಂದಲೂ ಬುದ್ಧಿಮಾಂದ್ಯನಾಗಿರೋ ಚೇತನ್ ಹೊರಗೆ ಬಿಟ್ಟರೆ ಸಾಕು ಓಡ್ತಾನೆ. ಹಲವು ಬಾರಿ ಮನೆ ಬಿಟ್ಟು ಓಡಿ ಹೋದ ಈತನನ್ನ ಹುಡುಕಿ ತರಲು ಮನೆಯವರು ಪರದಾಡಿದ್ದಾರೆ. ಹೀಗಾಗಿ ಚೇತನ್ನನ್ನ ಕಟ್ಟಿ ಹಾಕದೆ ಬೇರೆ ದಾರಿ ಇಲ್ಲ ಅಂತಾರೆ ಪೋಷಕರು. 5 ವರ್ಷ ಆಯ್ತು ಹಿಂಗೆ ಕಟ್ಟಾಕ್ಬಿಡ್ತೇವೆ ನಾವು. ನಮಗೇನು ಇದು ಸೋಸ್ತಾ ಇಲ್ಲ. ಒಟ್ಟು ಎಲ್ಲಿ ಹೋಗ್ಬೇಕಂದ್ರೆ ಇದು ಆಗ್ತಾ ಇಲ್ಲ. ಧಾರವಾಡ ಆಮೇಲೆ ಬೀದರು ಅಲ್ಲೆಲ್ಲ ತೋರಿಸಿದ್ದೇವೆ. ನೌಕರಿ ಹೋಗೋದು ಬಿಟ್ಟು ಅವನಿಗೆ ಹೋಗಿ ತೋರಿಸೋದು, ಅದು ಆರ್ಥಿಕ ಪರಿಸ್ಥಿತಿ ಭಾಳ ಕಡಿಮೆ. ನಾನು ಬರೋದು 3,000, ಅದು ಕಟ್ಟಾಗಿ ಎಲ್ಲ ಲೋನ್ ಇದೆ. ಅವನಿಗೆ ತೋರಿಸೆಲ್ಲ ಬಾಕಿ ಆಗಿಬಿಟ್ಟಿದೆಲ್ಲ. ಅದರ ಸಲುವಾಗಿ ಎಲ್ಲಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಚಂದ್ರಕಾಂತ್ ಸಾರಿಗೆ ಸಂಸ್ಥೆಯ ಉದ್ಯೋಗಿ. ಬಾಲಕನ ಚಿಕಿತ್ಸೆಗೆ ಸಾಕಷ್ಟು ಹಣ ಬೇಕಾಗಿದ್ದು ಹೆಚ್ಚಿನ ಚಿಕಿತ್ಸೆ ಕೊಡಿಸಲು ಪೋಷಕರಿಗೆ ಸಾಧ್ಯವಾಗ್ತಾ ಇಲ್ಲ. ಬಡತನ ಚೇತನ್ ಚಿಕಿತ್ಸೆಗೆ ಅಡ್ಡಿಯಾಗಿದೆ. ಅವನಿಗೇನೋ ಸರಿಯಾಗಿ ಒಂದ್ಸಲ ಕೂಡೋದಿಲ್ಲ. ಒಂದು ಸ್ವಲ್ಪ ಕೈ ಬಿಟ್ಟಿದ್ರೆ ಮನೆಯೆಲ್ಲ ಸಾಮಾನೆಲ್ಲ ಹಾಳು ಮಾಡ್ತಾನೆ. ಕೈ ಕಟ್ಟಲಿಲ್ಲ ಅಂದ್ರೆ ಹೊರಗೆ ಓಡೋದ್ರು ಎಲ್ಲೂ ಸಿಗಂಗಿಲ್ಲ. ಅವ್ರ ನಮ್ಮನೆ ಡ್ಯೂಟಿ ಹೋಗ್ತಾರೆ. ನಂಗೆ ಹಿಡ್ಕೊಂಡು ಬರೋದು ಭಾಳ ತ್ರಾಸಾಗಿದೆ. ಎಲ್ಲಾದರೂ ಹಾಸ್ಪಿಟ್ಲ್ ಇದ್ರೆ ತೋರಿಸೋಣ ಅಂತ ಇದ್ವಿ. ನಮ್ಮ ಹತ್ರ ದುಡ್ಡಿಲ್ಲ. ಅದ್ರ ಸಲುವಾಗಿ ಇವನಿಗೆ ಏನಾದರೂ ಯಾರು ಗೌರ್ಮೆಂಟ್ದಿಂದ ಏನಾದ್ರು ಹೆಲ್ಪ್ ಆಯ್ತದೇನೋ ಅಂತ ಕೇಳ್ಕೊಳ್ತೀವಿ. ಸರ್ಕಾರಕ್ಕೆ ನಾನು ಹೇಳಬೇಕಂದ್ರೆ ಇಂಥ ಹುಡುಗರಿಗೆ ಈ ರೀತಿ ಮಾಡಿದರೆ ಅವ್ರು ಮುಂದೆ ಏನು ಮಾಡಬೇಕು. ಅವ್ರ ತಂದೆಯವರು ಸರ್ಕಾರಿ ನೌಕರರಾಗಿದ್ದು ಡ್ರೈವರ್ ಆಗಿದ್ದಾರೆ. ಮನೆಯಲ್ಲಿ ಅವ್ರ ಮಮ್ಮಿಯವ್ರಿಗೂ ಹಣಿತಾ ಇಲ್ಲ. ಒಟ್ಟಾರೆ ಸರ್ಕಾರ ಅವನಿಗೆ ಸೌಲಭ್ಯ ಒದಗಿಸಿಕೊಡಬೇಕೆಂದು ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ತನ್ನ ಮಗುವಿಗೆ ಚಿಕಿತ್ಸೆ ಕೊಡಿಸೋಕೆ ಆಗದ ಪೋಷಕರ ಸ್ಥಿತಿ ಒಂದ್ ಕಡೆಯಾದರೆ, ಏನೂ ಅರಿಯದ ಬಾಲಕ ಸದಾ ಬಂದಿಯಾಗಿ ನರಕಯಾತನೆ ಅನುಭವಿಸ್ತಾ ಇರೋ ಸ್ಥಿತಿ ಮತ್ತೊಂದು ಕಡೆ. ಸರ್ಕಾರ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಸಹಾಯದ ನಿರೀಕ್ಷೆಯಲ್ಲಿದೆ ಈ ಬಡ ಕುಟುಂಬ. ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್ 24/7, ಬೀದರ್.